ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಇಂದಿನ ಒತ್ತಡದ ಬದುಕಿನಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸುಲಭವಾಗಿ ಪಡೆಯಬಹುದು ಎಂದು ರಾಜ್ಯದ ಮಾಜಿ ಸಚಿವ ಹೊಳೆನರಸೀಪುರ ಕ್ಷೇತ್ರದ ಶಾಸಕ HD ರೇವಣ್ಣ ಹೇಳಿದರು. ಅವರು ಹೊಳೆನರಸೀಪುರ ಪಟ್ಟಣದ ದೇವಾಂಗ್ ಬೀದಿಯಲ್ಲಿ ನೂತನವಾಗಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ನೂತನ ದೇವಾಲಯವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ವರದಿ ನೀಲಕಂಠ ಕೃಷ್ಣರಾಜಪೇಟೆ, ಮಂಡ್ಯ. ಸಮಾಜದ ವತಿಯಿಂದ ಎಲ್ಲರ ಪರವಾಗಿ ಅವರಿಗೆ ಈ ಸನ್ಮಾನವನ್ನ ಸಲ್ಲಿಸಲು ಏರ್ಪಾటు ಮಾಡಿರುತ್ತೇವೆ. ಧನ್ಯವಾದಗಳು ಅವರಿಗೆ. ಇಲ್ಲಿ ನೋಡಿ ಎಲ್ಲರೂ ಬಿಜೆಪಿ ನಾಯಕರಾಗಿದ್ದಾರೆ. ಕುಮಾರಣ್ಣವ್ರಿಗೆ ಹೇಳಿ ನಮ್ಮ FDRಗೆ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಒಂದು ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಪ್ರಾಮಾಣಿಕವಾದಂಥ ಪ್ರಾರ್ಥನೆ. ಅವರು ನಿಮ್ಮ ಎಲ್ಲ ನಮ್ಮ ಜೊತೆ ಇಟ್ಟು ಮಾಡಿದ್ರು. ಆಮೇಲೆ ಇನ್ನೊಂದು ರೇವಣ್ಣವ್ರಿಗೆ ನಮ್ಮ ಶೋಭ ಹೇಗೆ ಅಂದರೆ ಅವ್ರು ವರ್ಷಕ್ಕೊಂದ್ಸತಿ ಮನೆಯಲ್ಲಿ ಸಂದೇವ್ರ ಕಥೆ ಓದಿಸ್ತಾರೆ. ಆ ಸಂದೇವ್ರ ಕಥೆ ಮಾಡೋಕ್ಕೆ ಸೋಮನ ಇರಬೇಕು, ಬೇರೆ ಇನ್ಯಾರ ಕೈಲೂ ಮಾಡಿಸೋದಿಲ್ಲ. ಹಾಗಾಗಿ ಅವರು ಸೋಮಣ್ಣನ ಶನಿ ಸೋಮ ಅಂತಲೇ ಕರೀತಾರೆ. ಆ ಥರದ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ನೀವು ಆಗಮಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಶಾಸಕರೇ. ಅವರು ಬೆಂಗಳೂರಿಗೆ ಹೋಗ್ಬೇಕಂತೆ 3 ಗಂಟೆಗೆ, ಹಾಗಾಗಿ ಹೋಗ್ತಾ ಇದ್ದಾರೆ. ಅವರು ನಮ್ಮ ಜನಾಂಗವ್ರಿಗೆ KMF ಅಲ್ಲಿ ಮತ್ತೆ KEBನಲ್ಲಿ ಸುಮಾರು ಜನಕ್ಕೆ ಕೆಲಸವನ್ನ ಕೊಡಿಸಿದ್ದಾರೆ. ಧನ್ಯವಾದಗಳು. ಇವಾಗ ಸನ್ಮಾನ್ಯ ದೇವೇಗೌಡರ ಕುಟುಂಬದಿಂದ ಕುಮಾರಸ್ವಾಮಿಯವರ ಹೆಸರನ್ನು ತೆಗೆದುಕೊಂಡು ಇವತ್ತು ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಕೂಡ ಸೇರಿದಂತೆ ಅವರ ಕುಟುಂಬ ಕೇವಲ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಪ್ರೀತಿ ಪದಾರ್ಥ. ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಯಾವ ರೀತಿ ಧರ್ಮವನ್ನು ಮಾಡೋದು ಮೂಲಕ ಅವರಿಗೆ ತಾಯಿ ಮನೆಯ ಚೌಡೇಶ್ವರಿ ಅವರ ಬೆಳ್ಳಿಯ ಉತ್ಸವವನ್ನು ನೀಡುವ ಮೂಲಕ ಜಾಗತಿಕ ದೇವರ ಸಮಾಜದ ಕೆಲಸಕ್ಕೆ ಖಂಡಿತವಾಗಿ ಕೂಡ ತಾಯಿ ಮನೆಯ ಆಶೀರ್ವಾದದ ಮೂಲಕ ಮುಂದಿನ ದಿನಮಾನಗಳಲ್ಲಿ ಕೂಡ ಸಮಾಜವನ್ನು ಎತ್ತಿಸಿದ್ದೇವೆ. ಆ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಕೊಡುತ್ತೇನೆ ಅಂತಕ್ಕಂಥ ಮಾತನಾಡಿರ್ತಕ್ಕಂಥದ್ರಲ್ಲಿ
ಆ ತಾಯಿ ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೆ ಈ ದೇವಸ್ಥಾನದ ಒಂದು ಉದ್ಘಾಟನಾ ಸಮಾರಂಭದ ಒಂದು ದೃಷ್ಟಿಯಿಂದ ಏನು ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಮಾನ್ಯ ನಮ್ಮ ಖ್ಯಾತ ವೈದ್ಯರಾದ ರಾಜೇಶ್ ಅವರು ಹಾಗೂ ನಮ್ಮ ರಾಜಶೇಖರ್ ಅವರು ಮತ್ತು ಜಗನ್ನಾಥ್ ಅವರು ವೇದಿಕೆಯಲ್ಲಿರ್ತಕ್ಕಂಥ ಸಮಾಜದ ನಮ್ಮೆಲ್ಲ ಬಂಧುಗಳು ಕೂಡ ಸೇರಿಕೊಂಡು ಇವತ್ತು ಗೌರವವಾಗಿರ್ತಕ್ಕಂಥ ದೇವಸ್ಥಾನವನ್ನು ಈ ಕರ್ನಾಟಕದಲ್ಲಿ ಎಷ್ಟೆಂತ ಒಂದು ವ್ಯವಸ್ಥೆಯನ್ನು ದೇವರ ಸಮಾಜ ಮಾಡಿದೆ ಅಂತಂದ್ರೆ ಆ ಕೀರ್ತಿ ಪ್ರಕಾರಕ್ಕೆ ಒಳ್ಳೆಯ ಶುಭಾದೇವರ ಸಿಂಹ ಆಸನ ದೇವರ ಸೇರಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಆಮೇಲೆ ಕುಟುಂಬ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಹೃದಯ ಶಾಂತಿಯ ದಾನಿಗಳು ಈಗಾಗಲೇ ರಾಜೇಶ್ ಅವರು 10 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ರಾಘವೇಂದ್ರ 10 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನಮ್ಮ ಮೈಸೂರಿನ ನಮ್ಮ ಯಾವ ಪ್ರಕಾಶ್ ಸುನೀಲ್ ಮತ್ತು ಅವರ ಕುಟುಂಬದವರು ಅವರು ಕೂಡ ಈಗ ಸನ್ಮಾನವನ್ನು ತೆಗೆದುಕೊಂಡು ಹೋಗುತ್ತಿದ್ದಲ್ಲಿ ಹೃದಯ ಶ್ರೀಮಂತಿಗೆ ದಾನಿಗಳು ಬಂದಿದ್ರೆ ದಾನವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಮುಖ ಹೇಳಿದಾಗೆ ₹1 ಅದು ₹1 ಬೇರೆ ಪ್ರಶ್ನೆ. ಆತ್ಮಪೂರ್ವಕವಾಗಿ ಕೊಡಂತ ದೇವಸ್ಥಾನಕ್ಕೆ ಇವತ್ತು ಕಾಣಿಕೆಯ ಮೂಲಕ ಆ ತಾಯಿ ಮಾತಿಗೆ ಸೇರ್ತಕ್ಕಂಥ ಒಂದು ದೃಷ್ಟಿಯಿಂದ ತಾಯಿ ಮಾತಿನ ಆಶೀರ್ವಾದ ಮುಂದಿನ ದಿನಮಾನಗಳಲ್ಲಿ ಕೂಡ ಪರಮ ಪೂಜ್ಯ ಶ್ರೀ ಶ್ರೀ ದಯಾನಂದ ಪೂರಿ ಮಹಾಸ್ವಾಮಿಗಳ ಸನ್ನಿಧಾನಗಳಿಗೆ ನಮಸ್ಕಾರವನ್ನು ಮಾಡಿ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ತಾಲೂಕು ದೇವರ ಸಮಾಜದ ಅಧ್ಯಕ್ಷರಾದಂಥ ರಾಜೇಶ್ ಅವರು, ಮೋಕ್ಷಿಯವರು, ಕರ್ನಾಟಕ ರಾಜ್ಯದ ದೇವಾಂಗ ಸಮಾಜದ ಅಧ್ಯಕ್ಷರಾದಂಥ ರವೀಂದ್ರ ಕಲಬುರ್ಗಿಯವರು, ನಮ್ಮ ಆತ್ಮೀಯರು, ಮಾಜಿ ಶಾಸಕರು, ಅಧ್ಯಕ್ಷರು, ರಾಜ್ಯ ನೇಕಾರ ಒಕ್ಕೂಟ ಲಕ್ಷ್ಮೀನಾರಾಯಣವರಿಗೆ, ಮತ್ತು ರಮೇಶ್ ಅವರು ಅಧ್ಯಕ್ಷರು, ರಾಜ್ಯ ದೇವಾಂಗ ಸಮಾಜ ಮಾಜಿ, ನಂಜಟ್ ಸ್ವಾಮಿಯವರು ಅಧ್ಯಕ್ಷರು, ಜಿಲ್ಲಾ ದೇವಾಂಗ ಸಮಾಜ. ಅದ್ಭುತವಾದಂಥ ಇವತ್ತು ವಿಗ್ರಹ ಮೈಸೂರಿನ ಪ್ರಸಿದ್ಧಿ ನಮ್ಮ ಇವರೇ ಮಾಡಿದರೆ ಅದನ್ನು ಸುಮಾರು 1 ವರ್ಷ ಇರಬೇಕು. ಈ ವಿಗ್ರಹ 3 ವರ್ಷ, ಆದರೆ 3 ವರ್ಷ ನಿಧಾನಿಕಾದರೂ ಪರವಾಗಿಲ್ಲ. ಒಳ್ಳೆ ಅದ್ಭುತವಾದಂಥ ಚೌಡೇಶ್ವರಿ ತಾಯಿನ ವಿಗ್ರಹ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಶ್ವರ, ನಂದಿ, ಗಣಪತಿ 3 ಮಾಡಿ ಇವತ್ತು, ಏಕೆಂದರೆ ನನಗೆ ತಾಲೂಕಿನ ಜಿಲ್ಲೆಯ ದೇವಾಂಗ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ, ಏಕೆಂದರೆ ಈ ಸಮಾಜ ನನಗಲ್ಲ, ದೇವೇಗೌಡರ ಕಾಲದಿಂದ ಈ ಸಮಾಜ ದೇವೇಗೌಡರಿಗೆ ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೆಯಬೇಕಾಗಿದ್ದರೆ ಈ ಸಮಾಜದ್ದು ಒಂದು ಕಾಣಿಕೆ ಇದೆ ಅಂತ ನಾವು ಮರೆಯೋಕ್ಕಾಗಲ್ಲ. ನಾನಾಗೆ ನನ್ನ ಕುಟುಂಬ ಯಾರು ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ, ಅದರಿಂದ ಇವತ್ತು ನಾನು ಏನೇ ಕೆಲಸ ಇರಲಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ನಾನು ಹೇಳಿದ್ದೆ. ಸಮಾಜದ ಮುಖಂಡರಿಗೆ ಮತ್ತು ರಾಜಶೇಖರ್ ಇದ್ದಾರೆ, ಅವರು KR ತಾಲೂಕಿನ ಅಧ್ಯಕ್ಷ, ಅವರು ಪಾಪ ಸಾರ್ಥಕವಾದಷ್ಟು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ನನಗೆ ಸಂತೋಷ ಇರುತ್ತೆ. 500 ಇರ್ಬೋದು, 1000 ಇರ್ಬೋದು, 10,000 ಇರ್ಬೋದು, 1 ಲಕ್ಷ ಇರ್ಬೋದು ಹಾಕಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಹೇಳ್ತಿದ್ರು. ಬೆಳಿಗ್ಗೆ 10 ಲಕ್ಷ ರೂಪಾಯಿ ಕೊಟ್ಟವ್ರೆ ಫಸ್ಟ್ ಟೈಮ್ ಅಂತ ನಮ್ಮ ಮೈಸೂರಿನ ಇವರ ತಮ್ಮ ಇದೆಲ್ಲ ಸುನೀಲ್ ಅವರು ಇವೆಲ್ಲ ಕೊಡಬೇಕಾದಷ್ಟು ಧಾರಾಳತನ ಬರಲ್ಲ. ಆದರೂ ಧಾರಾಳತನ ಬಂದು ಆ ತಾಯಿ ವಿಗ್ರಹ ಇವತ್ತು ರಾಜೇಶ್ ಅವರಿರ್ಬೋದು, ಅವರು 10 ಲಕ್ಷ ಕೊಟ್ಟಿದ್ದಾರೆ. ರಾಜೇಶ್ ಅವರು ತಿರುಪತಿ ನಮ್ಮ ತಿರುಪತಿ ಅವರು ನೋಡುತ್ತಾರೆಲ್ಲ ಅವರು 2 ಲಕ್ಷ ಕೊಟ್ಟಾರೆ. ಸುರೇಶ್ ಹೆಣ್ಣು ಎಷ್ಟು ಕೊಟ್ಟರು, ಸುರೇಶ್ ಹೆಣ್ಣು 2 ಲಕ್ಷ, ತಮ್ಮನ ಶೆಟ್ಟಿ ಎಲ್ಲ ತಮ್ಮನ ಶೆಟ್ಟೆಲ್ಲ ದೇವೇಗೌಡರೆ ರಾಜಕೀಯವಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರು ಆ ಕಾಲದಲ್ಲಿ ಇಲ್ಲೆಲ್ಲ ಪುರಸಭೆ ಈಗ ನಾವಿದ್ದೀವಿ, ಮುಂಚೆ ಪುರಸಭೆ ಇಕ್ಕಿದ್ದು ಒಳ್ಳೆ ತಮ್ಮನ ಶೆಟ್ಟಿ ಆ ಕಾಲ. ಅದರಿಂದ ನಾನಿವತ್ತು ಯಾವುದೇ ಕಾರ್ಯಕ್ರಮ ಇದ್ದರೂ ಪರವಾಗಿಲ್ಲ, ನಾನು ಈ ಸಮಾಜ, ಯಾಕೆಂದರೆ ದೇವೇಗೌಡರು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಈ ಸಮಾಜದ್ದು ಕಾಣಿಕೆ. ಅದರಿಂದ ನಾವೆಂದೂ ಮರೆಯಲ್ಲ, ಮುಂದೆನೂ ಮರೆಯಲ್ಲ, ಇವತ್ತು ಮರೆಯಲ್ಲ, ನಿಮ್ಮ ಜೊತೆ ಇರ್ತೀವಿ. ಲಕ್ಷ್ಮೀನಾರಾಯಣ ಅವರೆಲ್ಲ ದೇವೇಗೌಡರಿಗೆ ಆತ್ಮೀಯರು. ಅದರಿಂದ ಪೂಜ್ಯ ಸ್ವಾಮೀಜಿಗಳು ನಮ್ಮ ಕೈಯಲ್ಲಿ ಲಕ್ಷ್ಮೀನಾರಾಯಣ ಕೈ ಗೊತ್ತಿದ್ದಲ್ಲಿ ಏನು ಮಾಡಬೇಕು ಮಟ್ಟಕ್ಕೆ ನಾವೆಲ್ಲ ಸೇರಿ ಮಾಡೋಣ. ಭಗವಂತ ತಮಗೆಲ್ಲರಿಗೂ ಆ ಚೌಡೇಶ್ವರಿ ಚಾಡಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಅವರ ಕುಟುಂಬ ನೆಮ್ಮದಿಯಾಗಿರೋದಕ್ಕೆ ಮಾಡಲಿ ಅಂತ ತಾಯಿನ ಚೌಡೇಶ್ವರಿ ಪ್ರಾರ್ಥನೆ ಮಾಡಿ
ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ನವೀನ್ ಸ್ವಾಮಿ ನಮ್ಮ ಶೆಟ್ಟರು ಮತ್ತು ಎಲ್ಲ ಮುಖಂಡರು ಈ ಸಣ್ಣ ಇಲ್ಲ ನಮ್ಮನ್ನು ಅವರೆಲ್ಲ ದೇವಿ ರಾಜಕೀಯವಾಗಿ ದುಡಿದವರು ನಮ್ಮ ತಿರುಗಿ ಇದ್ದಾರೆ. ಅವರೆಲ್ಲ ಇವತ್ತು ಈ ಸಮಾಜದ ಮುಖಂಡರು ಎಲ್ಲ ಕೇಳ್ಪಟ್ಟಂತ ನಮ್ಮ ರಾಜಶೇಖರ್ ಈ ಸಮಾಜ ಒಂದು ರಾಜಕೀಯವಾಗಿ ಇವತ್ತು ಈ ಸಮಾಜ ರಾಜಕೀಯ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ಲಕ್ಷ್ಮೀನಾರಾಯಣವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಲಬುರಗಿಯವರು ಬಂದಿದ್ದಾರೆ. ಅವರು ರವೀಂದ್ರ ಕಲಬುರಗಿಯವರಿಗೂ ಚೌಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ವಿಶೇಷ ನಮ್ಮ ರೇವಣ್ಣನವರು ಅಣ್ಣ ಒಂದೇ ಒಂದು ನಿಮಿಷ ಒಂದೆರಡು ನಿಮಿಷ ನಾಲ್ಕು ಹೆಮ್ಮೆ ಪಡುತ್ತದೆ. ಹಾಗೆ ನಿಂತ್ಕೊಳ್ಳಿ ಸಾಕು. ಕೈ ಬಿಡಿ ರಗಡ. ಇಲ್ಲಿ ನೋಡಿ ಹಲೋ. ರೇವಣ್ಣವರು ತುಂಬಾ ಈಗ ಮುಂದಿನ ದಿನದಲ್ಲಿ ಆ ಚೌಡೇಶ್ವರಿ ದಯೆಯಿಂದ ಗುರುಗಳ ಆಶೀರ್ವಾದದಿಂದ ಲಕ್ಷ್ಮೀನಾರಾಯಣವರು ಇಲ್ಲೇ ಇದ್ದಾರೆ, ರಾಜ್ಯದ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈ ಸಮಾಜದ ದೇವೇಗೌಡರು ಎಲ್ಲ ಸಮಾಜದ ಆಗೋದಕ್ಕೂ ಮುಂದೆ ಮಾಡಬೇಕು. ಗೊತ್ತಾಯ್ತಾ? ನಾನು ನನ್ನ ಕ್ಷೇತ್ರ ಇರ್ಬೋದು, ಡೈರಿ ಇರ್ಬೋದು, ಇರ್ಬೋದು, ಆದಷ್ಟು ಈ ಸಮಾಜಕ್ಕೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸಿದ್ದೀನಿ, ಮುಂದೇನೂ ಮಾಡ್ತೀನಿ. ಈ ಸಮಾಜ ನಾವು ಮುಂದಕ್ಕೆ ರಾಜ್ಯ ಮಟ್ಟದಲ್ಲಿ ಮೇಲೆ ತರಬೇಕು. ದೇವೇಗೌಡರ ಉದ್ದೇಶ ಇರದೆ ಆಗಿನ ಕಾಲದಲ್ಲಿ ದೇವೇಗೌಡರು ಒಬ್ಬರು MLC ಮಾಡಿದ್ರು. ನಿಮಗೆ ಜ್ಞಾಪಕ ಇಲ್ವೋ? ಆಗ ಆ ಕಾಲದಲ್ಲಿ ನನಗೆ ದೇವೇಗೌಡರಿಗೆ ಎಲ್ಲ ಸಮಾಜ ತಾಂಡೋದಕ್ಕೆ ಆಚಾರ್ಯರು ಕೊಟ್ಟಿದ್ದಾರೆ. ಚೇರ್ಮನ್ ಗಂಗಣ್ಣ ಸ್ವಾಮಿಯನ್ನ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು, ದೇವೇಗೌಡರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು, ಅಧ್ಯಕ್ಷರು ಗಂಗಣ್ಣ ಸ್ವಾಮಿಯರಾಗಿತ್ತು. ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಡಬೇಕು ಅನ್ನೋದೇ ದೇವೇಗೌಡರ ಉದ್ದೇಶ. ಮುಂದಿನ ದಿನದಲ್ಲಿ ಈಗ ಏನು ಸಣ್ಣ ಪುಟ್ಟ 108 ಜಾತಿ ಸೇರಿದೆ, 108 ಜಾತಿ ನೀವು ತಳಕ್ಕಾಗುತ್ತಾ? ಅದಕ್ಕೆ ದೇವೇಗೌಡರು ಇದು ಬೈಫರಿಕೇಶನ್ ಮಾಡಬೇಕು ಅನ್ನೋದಿದೆ. ಆ ಕಾಲ ಬರುತ್ತೆ. ಲಕ್ಷ್ಮೀನಾರಾಯಣ ನಾವು ನಿಮ್ಮ ರಾಜ್ಯದ ಅಧ್ಯಕ್ಷರೆಲ್ಲ ಸೇರಿ ಆ ಕಾಲ ಬಂದೇ ಬರುತ್ತೆ. ತಾಯಿ ಅನ್ನೋದ್ರಿಂದ ಮಾಡ್ತೀವಿ. ನಾವೆಲ್ಲ ಒಂದು ಸಮಾಜ, ಎಲ್ಲ ಸಮಾಜನೂ ಒಂದು ಅವರು ಒಂದು ಊಟ ಮಾಡಬೇಕು ಅನ್ನೋದೇ ದೇವೇಗೌಡರ ಆಸೆ. ಆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನಮಗೆಲ್ಲ ಚೌಡೇಶ್ವರಿ ತಾಯಿ ಒಳ್ಳೇದು ಮಾಡಿ ಬನಶಂಕರಿ ದೇವರು ಶಾಸಕರಾದ ಡಿಕೆ ಪುಟ್ಟಯ್ಯನ ಒಬ್ಬ ಅಧ್ಯಕ್ಷರು ಮಾಡಿದ್ರು, 3 ಅಧ್ಯಕ್ಷರು ದೇವೇಗೌಡರು ಮಾಡಿದ್ರು. ಅವರು ನನಗೋಸ್ಕರ ಅವ್ರ ಮಗ ಒಬ್ಬ ಎಕ್ಸಿಕ್ಯೂಟಿವ್ ಇದ್ರು. ಅವ್ರು ಕೇಳಿದ ಜಾಗನೇ ಕೊಟ್ಟ, ಏನು ಬೇಕೇನಪ್ಪ ಈ ತಂದೆ ದೇವೇಗೌಡರಿಗೋಸ್ಕರ ಅವತ್ತು ಇದು ಮಾಡಿದ್ದಾರೆ, ನಾವು ಜೊತೆ ಇರ್ತೀವಿ ಅಂತ ಅವ್ರ ಮಗ ಎಕ್ಸಿಕ್ಯೂಟಿವ್. ಅವ್ರಿಗೆ ಎಲ್ಲಿ ಬೇಕೋ ಜಾಗ ಕೇಳು ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಮುಂದೆ ಸಮಾಜ ಕೆಲಸ ಮಾಡ್ತೀವಿ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಅದಕ್ಕೆ ಯಾರು ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ, ಹಾಸನಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಇಟ್ಟಿಗೆನಲ್ಲಿ ಈ ರಾಘವೇಂದ್ರ ಸ್ವಾಮಿ ಮಠದ ದೇವಸ್ಥಾನ ತರ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ. ಆಗ ಮದುವೆಗೆ ಬಂದಾಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾಗ, ಅಣ್ಣ ತಾಲೂಕಿನಲ್ಲಿ 250 ದೇವಸ್ಥಾನ ಮಾಡಿದ್ಯಾ, ಅಮರ ಶಿಲ್ಪಿ ಜಕಣಾಚಾರ್ಯ ಆಗ್ಬಿಟ್ಟಿದ್ಯಪ್ಪ ನೀನು, ನಮ್ಮ ಚೌಡೇಶ್ವರಿ ಅಮ್ಮ ಕಾಣ್ಲಿಲ್ವಾ ಅಂದಾಗ, ನಾಳೆನೆ ಕಟ್ಟು ಮನೆಗೆ ಬಂದು ನಂದು 20 ಲಕ್ಷ ತಗೊಂಡೋಗುವಂತ MLAಗಳಿಗೆ ಸುಲಭಾಗ್ಬಿಟ್ಟಲ್ಲ ಅಂತ ನಮ್ಮ MLA ರೇವಣ್ಣನವ್ರ ಮನೆಗೆ ನಾಳೆನೆ ಬಂದು 20 ಲಕ್ಷ ತಗೊಂಡೋಗುವಂದ್ರು. ನಾನು 8 ದಿವಸ ಅಂದ್ರೆ ಅವ್ರ ಮನೆಗೆ ಹೋಗ್ಲಿಲ್ಲ. ಮಾರ್ಕೆಟ್ ಅಲ್ಲಿ ಸಿಕ್ಕಿ ನಿಮ್ಮ ಅಕ್ಕ ಚೌಡೇಶ್ವರ ಮನೆಗೆ 10 ಲಕ್ಷ ಕೊಡ್ತೀನಿ ಅಂದವ್ರೆ. ಅಂದಾಗ ಅಣ್ಣ ನಮ್ ಕಟ್ಟಕ್ಕಾಗಲ್ಲ, 30 ಲಕ್ಷ ರೂಪಾಯಿ ಕೆಲಸ ನೀವೇ ಮಾಡಿಸಿ ಅಂದಾಗ
ಯಾವ MLA ಬಂದು ದಿನಕ್ಕೆ 5 ಸತಿ ಬಂದು ಕೆಲಸ RCC ಅವರೇ ಮಾಡಿಸುವಂತ MLA ಯಾರಾದ್ರೂ ಮಿನಿಸ್ಟರ್ ಇದ್ರೆ ಕರ್ಕೊಂಡ್ಬಂದ್ರೆ ನೋಡೋಣ. ವಾಸ್ತು ಪ್ರಕಾರ ಅಂತ ರೇವಣ್ಣನವರು ವಾರಕ್ಕೆ ಒಂದು ದಿನದಲ್ಲಿ 5-6 ಸತಿ ಮಧ್ಯರಾತ್ರಿಯಲ್ಲೂ ಬಂದು ಬಿಡ್ತಾರೆ. ಯಾವ ತರ ಏನಾಯ್ತು ಕೆಲಸ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಿತ್ತು ಆ ಕಡೆ ಮಾಡು ಅಂತೇಳಿ. ಅಂತ ಶಾಸಕರು, ಇಂಥ ಮಿನಿಸ್ಟ್ರು, ಇಂಥ MLA ಇನ್ನೊಂದು ಜನ್ಮದಲ್ಲಿ ನಾವು ಕಾಣಬೇಕಾಗ್ತದೆ. ಆದ್ರಿಂದ ಅವರ 270 ದೇವಸ್ಥಾನಗಳನ್ನು ಕಟ್ಟಿ ನಮ್ಮ ಚೌಡೇಶ್ವರಿ ಕಾಣಲಿಲ್ವಾ ಅಂದಾಗ ಒಂದೇ ಸತಿ 30 ಲಕ್ಷ ಅಂದ್ರೆ ಯಾರಿಗೆ ಕೊಡ್ತಾರೆ? ಅಂತ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ HD ರೇವಣ್ಣನವರಿಗೆ 150 ಮನೆಯ ಕುಲಬಾಂಧವರ ಪರವಾಗಿ ನಾನು ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ, ತಾಯಿ ಚೌಡೇಶ್ವರಿ ಅಮ್ಮ ದುಷ್ಟ ಶಕ್ತಿಗಳನ್ನು ಹೊಡೆದು ಇವರಿಗೆ ಯಶಸ್ವಿಯಾಗಿ ಮುಂದೆ ಇದೇ ರೀತಿ ಅವರಿಗೆ ಶಕ್ತಿಯನ್ನು ಕೊಟ್ಟು ನಮ್ಮ ತಾಲೂಕನ್ನು ಬೆಳಗಿಸುವಂತ ಶಕ್ತಿಯನ್ನ ತಾಯಿ ಚೌಡೇಶ್ವರಿ ಕೊಡ್ಲಿ ಅಂತ ಶಾಸ್ತ್ರೋಕ್ತವಾಗಿ ಚೌಡೇಶ್ವರಿ ಅಮ್ಮನವರ ವಿಗ್ರಹವನ್ನ, ನಮ್ಮ ಕುಲದೇವತೆಯನ್ನ ಅವರಿಗೆ ಶುದ್ಧ ಬೆಳ್ಳಿಯಿಂದ 1/4 kg ಪ್ರಭಾವಳಿ ಸಮೇತ ಶಾಸ್ತ್ರೀಯವಾಗಿ ಮಾಡಬೇಕು ಅಂದಾಗ ಶಿಲ್ಪಿ ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದಾರೆ. ಆ ರೇವಣ್ಣನವರಿಗೆ ಆ ಕುಲದೇವತೆ ಚೌಡೇಶ್ವರಿ ಅವರ ಮನೆಯಲ್ಲಿ ನೆಲೆಸಿ ಅವರಿಗೆ ಯಶಸ್ಸನ್ನು ಕೊಡ್ಲಿ ಅಂತ ಕೇಳ್ತಾ, ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ದಯಾನಂದಪುರಿ ಸ್ವಾಮಿಗಳವರ ಅಮೃತ ಹಸ್ತದಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣ ಹಾಗೆ ಮೇಡಮ್ ಒಂಚೂರು ಮುಂದೆ ಬನ್ನಿ ಮೇಡಮ್. ಇವತ್ತಿನ ಚೌಡೇಶ್ವರಿ ದೇವಸ್ಥಾನದ ಉದ್ಘಾಟನೆ, ಗಣಪತಿ ದೇವರ ಮೂರ್ತಿಯ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿ ಕಾರಣಗಳಿಂದ ಬೆಳೆದಿರ್ತಕ್ಕಂಥ ಭಾರತ ಜನಪ್ರಿಯ ಸಾಧಕರು, ಮಾಜಿ ಸಚಿವರು, ನಮ್ಮ ಸಮಾಜದ ಕಲ್ಮಡಿಯಾಗಿರ್ತಕ್ಕಂಥ ದೇವಸ್ಥಾನವೇ ಇಡೀ ತಾನೇ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು, ಸಮಾಜದ ಹಿತಚಿಂತಕರು ಬಹಳ ಅದ್ದೂರಿಯಾಗಿ ದೇವಸ್ಥಾನ ಕಟ್ಟಡವನ್ನು ಶಾಸ್ತ್ರೋಕ್ತವಾಗಿ ಎಲ್ಲ ಕೊಡುಗೆದಾನಿಗಳ ಒಂದು ಸಹಕಾರದಿಂದ ನಮ್ಮ ಭಾರತ ಶಾಸಕರಾಗಿರ್ತಕ್ಕಂಥ ರೇವಣ್ಣ 28 ವರ್ಷ ಕಾಲದ ಇರ್ತಕ್ಕಂಥವರು ಸರಿಯವರು ಹತ್ತಗಳನ್ನು ಗಮನಿಸಿದ್ರು, 5 ವರ್ಷಗಳನ್ನು ನಮ್ಮ ರಾಜ್ಯ ಸಮಾಜಮುಖಿಯಾಗಿ ಸಮಾಜ ನನಗೆ ಕೊಟ್ಟಿದ್ದ ಸಮಾಜ ಏನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಒಂದು ವೇಳೆ ನಾವು ಉಪ್ಪು ಆಕರ್ಷಕರು ಕೂಡ ಸಾವನ್ನು ಮಿಂಚಿಲ್ಲ. ಉಪ್ಪು ಮತ್ತು ಸಾವನ್ನು ಇರ್ತಕ್ಕಂಥ ಜೀವನ ಇದು ಸಾರ್ಥಕವಾಗಬೇಕಾಗಿದ್ದರೆ ಸಮಾಜಕ್ಕೆ ಇರ್ತಕ್ಕಂಥ ಕೆಲಸಗಳು ಮಾಡಿದಾಗ ಮಾತ್ರ ಇದು ಸಾರ್ಥಕ ಆಗಿರ್ತಕ್ಕಂಥದ್ದು ನಾವು ಅದರ ಮನಗಾರ ಹೇಳಿದ್ದೇವೆ. ಸಮಾಜಕ್ಕೆ ವ್ಯಕ್ತ ಕೊಟ್ಟರು ಕಡೆ ಸಮಾಜ ನಮಗೆ ಸಮಾಜದೊಳಗೆ ಬೆಳಕನ್ನು ಇರ್ತಕ್ಕಂಥ ಸಮಾಜದ ಉಸಿರಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿಯಿಂದ ನಾನು ಬಹಳ ಬೆಸ್ಟಿಗೆ ಸ್ವಾಗತ ಮಾಡ್ತಕ್ಕಂಥ ಮಾತನಾಡಿಸಿದ್ದೇನೆ.
ಇದು ಬಹಳ ದೊಡ್ಡ ಕೆಲಸ, ಇದು ಸಮಾಜ ಮಾಡ್ತಕ್ಕಂಥ ಕೆಲಸ, ಇದು ಸ್ವಾಗತ ಮಾಡ್ತಕ್ಕಂಥ ಕೆಲಸ, ಇದು ರಾಜ್ಯ ದೇವಾಂಗ ಸೈನ್ಯದಿಂದ ಸ್ವಾಗತ ಮಾಡ್ತಿರ್ತಕ್ಕಂಥ ಒಂದು ವೇಳೆ ಬೇಕು ನಾವು ಎಷ್ಟು ಗಳಿಸಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ, ಎಷ್ಟು ಗಳಿಸಿದ್ರು ಇಲ್ಲೇ ಬಿಟ್ಟು ಹೋಗ್ತೀವಿ, ಯಾವುದು ಏನಿಲ್ಲ. ಒಯ್ಯುವಾಗ ಹೋಗುವಾಗ ಒಳ್ಳೆಯದು ಕೆಟ್ಟದ ಅರ್ಥ ತಗೊಂಡು ಒಳ್ಳೆಯದಿದ್ದವ ಇನ್ನೂ ನಾಲ್ಕು ಸಿಗಬೇಕು ಅಂತಕ್ಕಂಥದ್ದನ್ನ ನಾವು ನಡೆಸಬೇಕು. ಎಲ್ಲ ಇದು ಮಾಡಕ್ಕೆ ಸಾಕು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಮಾಡಬಾರ್ದು. ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡಿ ನಮ್ಮ ಮುಂದಕ್ಕೂ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಆಗೋತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನಾವು ನಮ್ಮನ್ನು ಬಹಳ ಗೌರವವಾಗಿ ಸನ್ಮಾನ ಮಾಡಿ ನಮ್ಮ ಗೌರವವಾಗಿ ಬಹಳ ಅದ್ದೂರಿಯಾಗಿ ಒಂದು ಅಭಿಷೇಕದ ಲೋಕಾರ್ಪಣೆ ಇರ್ಬೋದು, ತದನಂತರ ಕುಂಭಾಭಿಷೇಕ ಇರ್ಬೋದು, ತದನಂತರ ಒಂದು ಎಲ್ಲ ರೀತಿಯಲ್ಲಿ ಇವತ್ತು ನಾವು ಅದ್ದೂರಿ ಒಂದು ಹಬ್ಬ ಬಹಳ ಅರ್ಚನೆ ಸ್ವಲ್ಪ ಅರ್ಚನೆ ಇದ್ದೀವಿ. ಅದಕ್ಕೆ ಗೋಡನ ಕೃಪೆ ಅದು ಒಳ್ಳೆ ಶುಭ ಸೂಚನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಆ ನೀತಿನೊಳಗೆ ನಾವು ಮೂವರ್ಗ ಸಮಾಜದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋಣ ಆಗೋತಕ್ಕಂಥ ಮಾತನ್ನು ಕೂಡ ನಾನಿಲ್ಲಿ ರಾಜಶೇಖರ್ ನಮ್ಮ ಆತ್ಮೀಯ ಸೋದರ ರಾಜಶೇಖರ್ ನಮ್ಮ ಬದಾಮಿ ನರಸಿಂಹರೊಳಗೆ 1919 ಒಂದು ಲೋಕಾರ್ಪಣೆ ನಾವು ಕಲ್ಯಾಣವನ್ನು ಲೋಕಾರ್ಪಣೆ ಮಾಡೋಣ ಕೆಲಸದೊಳಗೆ ನಾನು ಇವತ್ತು ಯಾಕೆ ಹಾಸನ ಜಿಲ್ಲೆ ಬಹಳ ಪ್ರೀತಿ ಮಾಡ್ತೀನಿ. ಹಾಸನ ಜಿಲ್ಲೆ ಎಲ್ಲರೂ ಕೊಡಗೇದಾನಿಗಳಿವೆ, ಯಾರು ಕೂಡ ನೀವು ಬರೀ ಮಾಡ್ತಕ್ಕಂಥವಲ್ಲ, ಎಲ್ಲರೂ ಕೊಡಗೇದಾನಿಗಳು ಅಂತಕ್ಕಂಥದ್ದು ಒಂದೇ ವಿಚಾರಗಳು. ಸೋಮಶೇಖರ ರಾಜಶೇಖರ್ ನಾವು ಒಂದು ಕಲ್ಯಾಣವನ್ನು ತಗೊಂಡು ಮನಸ್ಸಿಗೆ ಕಲ್ಯಾಣವನ್ನು ತಗೊಂಡು ಲೋಕಾರ್ಪಣೆ ಮಾಡುವಾಗ ನನಗೆ 60 ವರ್ಷ ಆಗ್ಯಾವು. 60 ಸಾಮೂಹಿಕ ಮದುವೆ ಮಾಡ್ಕೊಡ್ತೀನಿ, ಅದಕ್ಕೆ ನಾನೇ ನೋಡ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಜಗತ್ತಿನ ಬಳಿ ಹೇಳಿ ಅದನ್ನ ಖರ್ಚು ವೆಚ್ಚವನ್ನು ಅಷ್ಟೇ ಅಲ್ಲ, ಇವತ್ತು ನಾವು ಕೂಡ ಯಾವ ಶ್ರೀಮಂತರು ಕೂಡ ಮದುವೆ ಮಾಡಿಲ್ಲ ಅಂತ ಒತ್ತಡಗಳನ್ನ ಅಂತ ಮಂಗಲಸೂತ್ರವನ್ನ ಅಂತ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ರಾಜಶೇಖರ್ ಅವರು ಏನಾಗಬೇಕಂದ್ರೆ ಬಹಳ ಹತ್ತಿರದ ಕಂಡಿ ಅಂತ ರಾಜಶೇಖರ್ ಅವರು ಸಹಿತ ರಾಜಶೇಖರ್ ರಾಜೇಶ್ ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲ ಸೋಮಶೇಖರ್ ಇರ್ಬೋದು, ಎಲ್ಲ ರೀತಿಯೊಳಗೆ ನೀವು ಒಳಗೇದಾನಿಗಳಾಗಿ ಇವತ್ತು ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭ ಎಕ್ಸ್ಪ್ರೆಸ್ ನಾವು ಕೂಡ ರಾಜ್ಯ ದೇವಾಂಗದಿಂದ ಹಲವಾರು ಕಾರ್ಯಕ್ರಮ ಹಾಕೊಂಡು ನಾಳೆ 28 ಮಂಗಳೂರಿಗೆ ಪ್ರತಿಭಾ ಪುರಸ್ಕಾರ ಸುಮಾರು 350 ವಿದ್ಯಾರ್ಥಿಗಳಿಗೆ ಏರ್ಪಟ್ಟು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸೋದರರು ಅವರ ಹಾಗೆಯಾಗಿ ಎಲ್ಲರೂ ಸೇರಿ ಈಗ ಅವರ ಕಾರ್ಯಕ್ರಮ ಬರಲಿ ಅದಕ್ಕೆ ನಮ್ಮ ಲೌಕಿಕವಾಗಿ ಕಾರ್ಯಕ್ರಮವನ್ನು ಮುಂದೂಡುವುದು ನಮ್ಮ ರಾಜ್ಯ ಸಭಾ ಸದಸ್ಯರಿರ್ತಕ್ಕಂಥ ನಾರಾಯಣ ಒಂದು ಮುಂದೂಡುವುದ ಪ್ರತಿ ವರ್ಷ ರಾಜ್ಯ ದೇವಾಂಗ ಸಂಘದ ಸುಮಾರು 6,000 ಸದಸ್ಯರು ಹೊಂದಿರತಕ್ಕಂಥ ರಾಜ್ಯ ದೇವಾಂಗ ಸಂಘ ಸುಮಾರು 60 ವರ್ಷಗಳ ಒಂದು ವಿದ್ಯಾರ್ಥಿಗೆ ಹೊಂದಿರತಕ್ಕಂಥ ದೇವಾಂಗ ಸಂಘ ಇವತ್ತು ಪ್ರಖರವಾಗಿ ಬೆಳೀತಾ ಇದೆ. ಅದಕ್ಕೆ ತಾವು ಕೂಡ ಹೊಳೆನರಸೀಪುರ ಗ್ರಾಮದವರು, ಹೊಳೆನರಸೀಪುರ ತಾಲೂಕಿನವರು ಸಹಿತ ಅದಕ್ಕೆ ಕೈ ಜೋಡಿಸಿ ಸದಸ್ಯರು ಹೊಂದತಕ್ಕಂಥ ವ್ಯವಸ್ಥೆ ಇರ್ಬೋದು. ವಿದ್ಯಾನಿಧಿ ಕೊಟ್ಟದ್ದನ್ನ ನಾವು ಯಾವತ್ತೂ ವಿದ್ಯಾನಿಧಿ ಕೊಟ್ಟತಕ್ಕಂಥ ದುಡ್ಡನ್ನ ನಾವು ಎಫ್ ಡಿ ಮಾಡಿ ಬಂದಿರ್ತಕ್ಕಂಥ ಪ್ರತಿಯೊಂದನ್ನ ಅವರ ಪ್ರತಿಭಾ ಪುರಸ್ಕಾರಕ್ಕೆ ಉಪಯೋಗ ಮಾಡಿಕೊಳ್ಳತಕ್ಕಂಥ ಮಾತನ್ನು ಅಪೋಯ ಮಾಡತಕ್ಕಂಥ ನಿರೀಕ್ಷೆಯಾದ ನಮ್ಮ ಕುಲದೇವತೆ ಚೌಡೇಶ್ವರಿಯ ಒಂದು ದೇವಸ್ಥಾನ ಏನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರೆಲ್ಲರೂ ಸಹ ಶ್ರಮಪಟ್ಟು ಪ್ರಯತ್ನ ಮಾಡಿದ್ರು. ಅದನ್ನ ಇವತ್ತು ನಾವೆಲ್ಲರೂ ಸೇರಿ ಸಾಕಾರ ಮಾಡಿದ್ದೀವಿ. ಆಡದೆ ಮಾಡುವವನು ರೂಢಿಗಳು ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದನು ಅದಮನು ಹೇಳಿ ನಾವೆಲ್ಲರೂ ಸಹ ಈ ಒಂದು ಕೆಲಸನ ತಾವೆಲ್ಲರೂ ಏನು ನಮ್ಮ ಒಂದು ಕಮಿಟಿ ಮೇಲೆ ಭರವಸೆ ಇಟ್ಟು ನೀವು ನಮಗೇನು ಒಂದು ದೇವಾಂಗ ಸಂಘದ ಒಂದು ಆಡಳಿತನ ನಮ್ಮ ಕೈ ಕೊಟ್ಟಿದೆ ಅದನ್ನೆಲ್ಲರೂ ಸಹ ನಾವು ಸಕಾರಾತ್ಮಕವಾಗಿ ತಗೊಂಡು ನಿಮ್ಮೆಲ್ಲರ ಸಹಕಾರನ ನಾವು ಸದುಪಯೋಗಪಡಿಸಿಕೊಂಡು ಈ ದಿನ ನಮ್ಮ ಕುಲದೇವತೆಯಾದ ಚೌಡೇಶ್ವರಿಗೆ ಈ ಒಂದು ಸುಂದರವಾದ ದೇವಸ್ಥಾನನ ಇವತ್ತು ನಾವು ನಿರ್ಮಿಸಿದ್ದೇವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಜನರು ಸಹ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರೆಲ್ಲರನ್ನೂ ಸಹ ನಾನು ವೈಯಕ್ತಿಕವಾಗಿ
ಸಮಾಜದ ಪರವಾಗಿ ಹಾಗೂ ರಾಮಲಿಂಗ ಚೌಡೇಶ್ವರಿ ಪ್ರಸನ್ನ ದೇವಾಂಗ ಸಂಘದ ವತಿಯಿಂದ ನಾನು ಅವರೆಲ್ಲರನ್ನೂ ಸಹ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ನಿಮ್ಮ ಶಕ್ತಿಯಾನುಸಾರವಾಗಿ ನೀವು ಮಾಡಿದ ದಾನವನ್ನ ಕೆಲವೊಂದು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹ ಅನೇಕರೇ ಏನಂದ್ರೆ ಇದೇ ಕೆಲಸನೇ ಬೇರೆ ಕೆಲಸ ಅಂತಕ್ಕಂಥ ಬೈದು ಕೊಟ್ಟಂತ ದಾನಗಳು ಸಹ ಇದ್ದಾರಿಲ್ಲ. ಕೆಲವರು ಇವತ್ತು ನಾಳೆ ಅಂತ ಹೇಳ್ಕೊಟ್ಟಂತವ್ರು ಇದ್ದಾರೆ. ಅವೆಲ್ಲವನ್ನೂ ತಾಯಿಗೆ ಸ್ವೀಕರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊಳೆನರಸೀಪುರದಲ್ಲಿ ಒಂದು ಸುಂದರವಾದಂತಹ ದೇವಸ್ಥಾನ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ವಾಸ್ತುಶಿಲ್ಪೆಯ ಜೊತೆಗೆ ಕಲ್ಲಿನ ಒಂದು ದೇವಸ್ಥಾನ ಸರ್ವೋತ್ತರವಾಗಿ ನಿಂತ್ಕೊಂಡಿದೆ. ಇದರ ಜೊತೆಗೆ ನಮ್ಮ ಊರಿನಲ್ಲಿರ್ತಕ್ಕಂಥ ಅನೇಕ ವೈಮನಸ್ಸುಗಳಿದ್ದು ಅವೆಲ್ಲವೂ ನಶಿಸುವಾಗಿ ಎಲ್ಲರ 150 ಮನೆ ಒಂದೇ ಅನ್ನುವಂಥದ್ದು ಭಾವಿಟ್ಕೊಂಡು ನಾವು ಬೆಳಿಬೇಕು, ಮುಂದುವರಿಬೇಕು. ಸಮಾಜವನ್ನ ಎಲ್ಲಾ ರೀತಿಯಿಂದ ಸಂಘಟನೆ ಮಾಡಲಿಕ್ಕೆ ದೇವಸ್ಥಾನದ ದೈವ ಸಂಕಲ್ಪ ಬೇಕಾಗಿದೆ, ದೈವದ ಕಟಾಕ್ಷ ಬೇಕಾಗಿದೆ, ದೈವದ ಕೃಪೆ ಬೇಕಾಗಿದೆ. ದೈವದ ಕೃಪೆ ಇದ್ದಾಗ ಮಾತ್ರ ನಾವು ಮುಂದುವರಿಲಿಕ್ಕಾಗತ್ತೆ. ತೇನ ವಿನ ಗುಣಮಪಿ ನ ಚಲತಿ ಅಂತ ವೇದದಲ್ಲಿ ಹೇಳ್ತಾರೆ. ವೇದದಲ್ಲಿ ಹೇಳ್ತಾರೆ ಒಂದು ಹುಲ್ಲು ಹಳ್ಳದಡಿ ಆಡಬೇಕಾದ್ರೂ ಸಹ ಭಗವಂತನ ಕೃಪೆ ಇರಬೇಕು, ಅಂದಾಗ ಮಾತ್ರ ಹುಲ್ಲುಗಡ್ಡಿ ಆಡುತ್ತೆ, ಇಲ್ಲಂದ್ರೆ ಅಡುಗಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮೆಲ್ಲರ ಚೈತನ್ಯ ಕೊಟ್ಟಂತ ಭಗವಂತ ನಮ್ಮ ಭೂಮಿ ಕಳಿಸಿದ್ದಾನೆ. ದೇವಾಂಗನ ಸಮಾಜ ಹೊಟ್ಟೆಯಲ್ಲಿ ಹುಟ್ಟಿದಿದೆ. ಆ ದೇವಾಂಗ ಸಮಾಜದ ಹುಟ್ಟಿದ ಮೇಲೆ ಎಷ್ಟೋ ಕಷ್ಟ ನಷ್ಟಗಳಲ್ಲಿ ಅನುಭವಿಸತಕ್ಕಂಥ ಸಂದರ್ಭದಲ್ಲಿ ಸಹ ಒಂದು ನನಗೆ ಆದಂತ ಭಾಗ್ಯ ಸಿಕ್ಕಿದೆ. ಇಂಥ ಒಂದು ದೇವಸ್ಥಾನಕ್ಕೆ ನನ್ನದೇ ಆದಂತ ಕೈಲಾದಂತ ಪುಣ್ಯದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಈ ಜನ್ಮದಲ್ಲಿ ಸಿಕ್ಕಿದೆ ಅಂತ ಹೇಳಿ ಅನೇಕ ಹಿರಿಯರು ಇವತ್ತು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ. ಆ ದಾನಿಗಳನ್ನ ನಾವು ಸ್ಮರಣೆ ಮಾಡ್ಬೇಕಾದಂತದ್ದು ನಮ್ಮೆಲ್ಲರ ಕರ್ತವ್ಯ ಇದ್ರೂ ಸಹ ಅವರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ ಇವತ್ತಿಗೂ ಶಾಶ್ವತವಾದಂತ ಸೇವೆ. ದೇವಸ್ಥಾನ ಕಟ್ಟಬೇಕಾದ್ರೆ ಶ್ರಮವಹಿಸಿರ್ಬೋದು, ಕಾರ್ಯ ವಾಚ ಮನಸ್ಸು ಅಂತ ಹೇಳ್ತೀವಿ. ಕಾಯ ವಾಚ ಮನಸ್ಸು ಮಾಡಿರ್ತಕ್ಕಂಥ ಯಾವುದೇ ಕೆಲಸಗಳಿದ್ರು ಸಹ ಅದು ಜನ್ಮಕ್ಕೆ ಸಾರ್ಥಕವಾಗುತ್ತೆ. ಈ ರೀತಿಯಲ್ಲಿ ಇವತ್ತು ಹೊಳೆನರಸೀಪುರದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರಬೇಕಂತ ಮಾತನ್ನ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ನಿಜಕ್ಕೂ ಸಹ ಇಂಥ ಒಂದು ಕೆಲಸ ಈ ಒಂದು 150 ಮನೆ ಸೇರಿ ಇಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು ಕರ್ತವ್ಯ. ಇಂಥ ಒಂದು ಕಾಲದಲ್ಲಿ ನಮ್ಮ ಒಂದು ದೇವಸ್ಥಾನ ನನ್ನ ಕೈಲಿ ಆಯ್ತು, ನಾವು ಕೊಟ್ಟಂತ ಸೇವೆಯಿಂದ ದೇವಸ್ಥಾನ ಸಂಪೂರ್ಣವಾಯಿತು ಅನ್ನುವಂಥದ್ದು ಆ ಮನೋಭಾವನೆ ಇದೆಯಲ್ಲ, ನಿಜಕ್ಕೂ ಆ ಸಂತೋಷ ಆನಂದ ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ ಅಂತ ಹೇಳ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ದೇವಸ್ಥಾನ ಮುಂದೆ 48 ದಿನಗಳ ಕಾಲ ನಿರಂತರವಾಗಿ ಮಂಡಲಾಭಿಷೇಕ ಮಾಡಬೇಕು. ಇವತ್ತು ನಾವು ದೇವಸ್ಥಾನ ಮಾಡಿ ಕೈ ಬಿಡುವಂತದ್ದಲ್ಲ, ನಿರಂತರವಾದಂತ ಸೇವೆ, ನಿರಂತರವಾದಂತ ಪೂಜೆ ಪುರಸ್ಕಾರ, ನಿರಂತರವಾದ ಅಭಿಷೇಕ ಅರ್ಚನೆಗಳನ್ನು ಹೇಳಿದಾಗ ಮಾತ್ರ ಈ ಸಮಾಜಕ್ಕೆ ಸಾರ್ಥಕವಾಗುತ್ತೆ. ಸಮಾಜದಲ್ಲಿ ದೇವಸ್ಥಾನ ಕಟ್ಟಿದ್ದು ಸಹ ಸಾರ್ಥಕವಾಗುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರ ಜೊತೆಗೆ ಈ 48 ದಿನಗಳ ಒಂದು ಮಂಡಲ ಪೂಜೆ ಅಂತ ಇದೆ. ಆ ಮಂಡಲ ಪೂಜೆ ಈಗಾಗಲೇ ಅರ್ಚಕರು ಹೇಳಿರ್ಬೇಕು ನಮಗೆ. ಒಬ್ಬೊಬ್ರು ಒಂದೊಂದು ದಿವಸ ಒಂದೊಂದು ಅಭಿಷೇಕವನ್ನ ಒಂದೊಂದು ಫ್ಯಾಮಿಲಿಯನ್ನು ಮಾಡಿದ್ರೆ 150ದಾಗ ಒಂದು ಮಂಡಲ ಪೂಜೆ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಶಕ್ತಿ ಬರುತ್ತೆ, ನಮ್ಮಲ್ಲಿರ್ತಕ್ಕಂಥ ಉದಾತ್ತ ಭಾವನೆಯನ್ನು ಬೆಳವಣಿಗೆಯಾಗತ್ತೆ. ಸಮಾಜ ಎಲ್ಲ ರೀತಿಯಿಂದ ಸಶಕ್ತವಾಗಿ ಮುಂದೆ ಬರಲಿಕ್ಕೆ ತಾಯಿಯ ಅನುಗ್ರಹ ಸಿಗುತ್ತೆ ಅನ್ನುವಂಥ ಮಾತನ್ನ
ಹೇಳ್ತಾ ಸಮಯ ಸಾಕಷ್ಟು ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರುವ ರಾಜ್ಯ ಸಂಘದ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳೇ, ನಮ್ಮ ಹಾಸನ ಜಿಲ್ಲಾ ದೇವಾಂಗ ಸಮಾಜ ಯಾವತ್ತು ಅಧ್ಯಕ್ಷರ ಪದಾಧಿಕಾರಿಗಳೇ, ಪಡೆ ನಡೆಸಿಕೊಂಡಿರ್ತಕ್ಕಂಥ ನಮ್ಮ ದೇವಾಂಗ ಸಮಾಜದ ಯಾವತ್ತು ಹಿತಚಿಂತಕರೇ, ಸಮಾಜದ ದೇವಾಂಗ ಸಮಾಜದ ಅಧ್ಯಕ್ಷರಿಗೆ ಪದಾಧಿಕಾರಿಗಳೇ, ಯುವಕ ಮಂಡಳಿಯ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳೇ, ಮಹಿಳೆಯರೇ, ದಾನಿಗಳೇ, ಉಪಸ್ಥಿತಕ್ಕಂಥ ಎಲ್ಲ ಸದ್ಭಕ್ತರೇ, ತಾಯಿಯರೇ, ನಿಜಕ್ಕೂ ನಮ್ಮ ಒಂದು ಪಡೆ ನರಸೀಪುರದಲ್ಲಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಒಂದು ಕೊಡುಗೆ ಈ ಒಂದು ಭಾಗದ ದೇವಾಂಗ ಸಮಾಜದವರು ನಮ್ಮೆಲ್ಲರ ಒಂದು ಕುಲದೇವತೆಯಾದಂತಹ ಚೌಡೇಶ್ವರಿ ದೇವಸ್ಥಾನವನ್ನ ಬಹಳ ಅತ್ಯಂತ ಸುಂದರವಾದಂತಹ ಜಗಡಾಚಾರಿ ಕಲ್ಪಿತವಾಗಿರ್ತಕ್ಕಂತಹ ಸಂಸ್ಥೆಯನ್ನ ಹೊತ್ತು ಇವತ್ತು ಈ ಒಂದು ನಾಡಿಗೆ, ಈ ಒಂದು ಜಿಲ್ಲೆಗೆ, ಈ ಒಂದು ಊರಿಗೆ ನಮ್ಮ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಅಪಾರ ಅಂತ ಹೇಳಿ ಇಚ್ಛೆ ಪಡ್ತಿದ್ದಲ್ಲ. ಒಡೆಯರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು ಮಾತಾಡಬೇಕಾದ್ರೆ ಹೇಳಿದ್ರು 150 ಮನೆಗಳ ಸೇವೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಇದೊಂದು ಹೆಗ್ಗಳಿಕೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಹಿರಿಯರು ಹೇಳ್ತಕ್ಕಂಥದ್ದು ನಾವು ಕಾಣ್ತೀವಿ, ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟಿದ್ದರ ಬೇಡ ಕೊನೆಗೆ ಶಿವನಲ್ಲಿ ಕಟ್ಟಿಗಳ ಮೂರ್ತಿ ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳಿದ್ರೆ ಇವತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡತಕ್ಕಂತ ಕಾಲದಲ್ಲಿ ಅನೇಕ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಅಶಕ್ತರಾಗಿರ್ಬೋದು, ಶಕ್ತರಾಗಿರ್ಬೋದು, ಎಲ್ಲರ ಒಂದು ಶ್ರಮ ಅನ್ನುವಂಥದ್ದು ಕಾಣ್ತಾ ಇದೀವಲ್ಲ. ಇದ್ರ ಜೊತೆಗೆ ಈ ಭಾಗದ ಶಾಸಕರ ಒಂದು ಶ್ರಮವೂ ಸಹ ಇದೆ ಅನ್ನೋದನ್ನು ನಾವು ಕಾಣ್ತೀವಲ್ಲ. ಇಂಥ ಒಂದು ಕಾಲದಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಏನು ದಾನಿಗಳಿಗೆ ಸನ್ಮಾನ ಮಾಡಿದೀವಿ, ಯೋಚನೆ ಇಲ್ಲ ಅಂತ ಏನ್ ಮಾಡ್ಲಿಕ್ಕಾಗತ್ತೆ. ಹಾಗೆ ಕೊಟ್ಟಿದ್ದು ನನಗೆ, ನಾವೇನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಶಾಶ್ವತವಾದಂತ ದೇವಸ್ಥಾನ. ನಮ್ಮ ಅಧ್ಯಕ್ಷರು ರಾಜೇಶ್ವರ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ಈ ಒಂದು ಶ್ರಮ ಅನ್ನುವಂಥದ್ದು ಏನಿದೆಯಲ್ಲ, ದೇವಾಂಗದವರ ಒಂದು 150 ಮನೆಗಳ ಒಂದು ಕೊಡುಗೆ ಅಪಾರವಾದಂತಹದ್ದು. ಇವತ್ತು ಒಂದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಇವತ್ತು ಅವಿಚ್ಛಿನ್ನವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದು ಸುಣ್ಣ ಪೇಂಟ್ ಹಚ್ಚಲಾಗಿರ್ತಕ್ಕಂಥದ್ದು. ನಾವು ಇಟ್ಟಿಗೆಯಲ್ಲಿ ಕಟ್ಟಬೇಕು ಅನ್ನುವಂಥದ್ದು ತೀರ್ಮಾನ ಮಾಡುವಂತ ಕಾಲದಲ್ಲಿ ನಮ್ಮ ಸೋಮಶೇಖರ್ ಮಾತಾಡಿ ಇಟ್ಟಿಗೆಯನ್ನು ಕಟ್ಟಬೇಕಂತ ಹೇಳಿದಾಗ ಇಟ್ಟಿಗೆ ಅನ್ನುವಂಥದ್ದು 100 ವರ್ಷ ಇರುತ್ತೆ, ಇಲ್ಲ 120 ವರ್ಷ ಇರುತ್ತೆ. ಆದ್ರೆ ಕಲ್ಲಿನ ಕಟ್ಟಿರ್ತಕ್ಕಂಥ ದೇವಸ್ಥಾನ ಶಾಶ್ವತವಾಗಿರುತ್ತೆ, ನೂರಾರು ಕಾಲ ಇರ್ತಕ್ಕಂಥದ್ದು. ಇವತ್ತು ಕೊಟ್ಟಿರ್ತಕ್ಕಂಥ ಅನೇಕ ದಾನಿಗಳಿಗೆ ನಾವು ಚಿಕ್ಕದಾದಂತ ವೇದಿಕೆ ಮೇಲೆ ಗೌರವಾರ್ಪಣೆ ಮಾಡ್ತಕ್ಕಂಥದ್ದು ಈ ಒಂದು ಸಮಾಜದ ಕರ್ತವ್ಯ ಅಂತ ಹೇಳಿ ಪಡ್ತೀವಿ.
ಬರುವಾಗ ಬಲೆ ಕೈಲಿ, ಹೋಗುವಾಗ ಬಲೆ ಕೈಲಿ ಅಂತ ಹೇಳ್ತೀವಿ. ಆದ್ರೆ ಇದ್ದು ಬಾಳ್ತಕ್ಕಂಥ 3 ದಿನದ ಬಾಳು ಬಂಗಾರವಾಗಬೇಕು ಅಂತ ಹೇಳ್ತಾರೆ. ಆ ಬಂಗಾರ ಆಗ್ಬೇಕಾದ್ರೆ ಬಂಗಾರ ರೀತಿಯಲ್ಲಿ ಹಿಡಿಬೇಕು. ಇಲ್ಲಿರ್ತಕ್ಕಂಥ ಕಮಿಟಿಯವರು ತಮ್ಮಲ್ಲಿ ಅನೇಕ ಸಾರಿ ರಸೀದಿ ಮುಖ ಹೋದಂತ ಸಂದರ್ಭಗಳಿಗೆ ಹೇಳಿದ್ರು, 50,000 ಕೊಟ್ಟರು 1 ಲಕ್ಷ ಕೊಟ್ಟಿದ್ದಾರೆ, 1 ಲಕ್ಷ ಕೊಟ್ಟರು 2 ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ ಕೊಟ್ಟರು. ಇದನ್ನು ನಮ್ಮ ಒಂದು ಕೈಂಕರ್ಯ ಶಾಶ್ವತವಾಗಿ ಇರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಮಾಡಿರ್ತಕ್ಕಂಥ ಸೇವೆ ನಿಜಕ್ಕೂ ಒಳನರಸೀಪುರದಲ್ಲಿ ದೇವಾಂಗದವರಿಂದ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ಹೆಗ್ಗಳಿಕೆ, ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ದಿನಗಳ ಕಾಲ ನಿರಂತರವಾಗಿ ಆ ತಾಯಿಗೆ ಸಂಪ್ರೀತವಾಗಿರ್ತಕ್ಕಂಥ ಯಾವೇ 12 ಗಂಟೆವರೆಗೂ ಮಹಾಮಂಗಳಾರತಿ ಆಗುವವರೆಗೂ ಅನೇಕ ತಾಯಿಯರು, ಯುವಕರು, ಹಿರಿಯರು, ತಾಯಿಯರು ಇರತಕ್ಕಂಥ ಇರತಕ್ಕಂಥ ಪ್ರಮುಖರು ಎಲ್ಲರ ಒಂದು ಶ್ರಮಕ್ಕೆ ಒಂದು ಪುಣ್ಯ ದೊರಕಿದೆ. ಯಾಕೆಂದ್ರೆ ಇವತ್ತು ನಾವು ಮನುಷ್ಯ ಮಾಡ್ತಕ್ಕಂಥ ಧರ್ಮ ಅಂತ ಹೇಳ್ತೀವಿ. ತುಂಬಾ ಅಪೇಕ್ಷೆ ಮಾಡುವಂತ ಸಂದರ್ಭಗಳಿಗೆ ನಮ್ಮೆಲ್ಲ ಒಂದು ಕುಂಭಾಭಿಷೇಕ ಮಾಡಿ ಮಹಾಮಂಗಳಾರತಿ ಆದ್ಮೇಲೆ ಆ ತಾಯಿ ಸಂತೃಪ್ತಿಯಾಗಿ ಮಳೆ ಸುರಿಸಿಲ್ಲ, ಮಳೆ ರಭಸವಾಗಿ ಬರಲಿಲ್ಲ. ಯೋಚನೆ ಮಾಡಿ ಒಂದು ತರ ಹೂವಿನ ರೀತಿಯಾದಂತ ಮಳೆ ಬಂತು. ಆ ಮಳೆಯಲ್ಲಿ ಬಂದಾಗ ನಾವೆಲ್ಲ ಪಾವನರಾಗಿದ್ದೀವಿ. ನಮ್ಮೆಲ್ಲರ ಒಂದು ಕೊಟ್ಟಂತ ಶ್ರಮ ಸಾರ್ಥಕವಾಯಿತು. ಇಂಥ ಧರ್ಮ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೋದಂತ ಸಂದರ್ಭಗಳಿಗೆ ನಮಗೂ ಸಹ ಒಂದು ಪುಣ್ಯದ ಒಂದು ಸಂಘಟನೆ ಸಿಗುತ್ತೆ, ಪುಣ್ಯದ ಭಾಗ್ಯ ಅನ್ನೋದು ಸಿಗುತ್ತೆ ಅನ್ನೋಂತ ದೃಷ್ಟಿಯೊಳಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ದೇವಸ್ಥಾನ ಕಟ್ಟಬೇಕಾದ್ರೂ ಶಾಸ್ತ್ರ ಮತ್ತು ವಾಸ್ತುಶಿಲ್ಪ ಅನ್ನೋದನ್ನ ನೋಡಿ ಕಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ವತಿಯಿಂದ ಕಲಬುರಗಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಹಸಿರು ಕಲರ್ ಬ್ಯಾಗ್ ಹಾಸನ ಜಿಲ್ಲಾ ದೇವಾಂಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಂಜುಂಡ ಸ್ವಾಮಿ ಅವರು ನಮ್ಮ ಕುಲಬಾಂಧವರಿಗೆಲ್ಲ ಆಚರಣೆಗಳಿದ್ದರು. ಅವರು ಒಂದೆರಡು ಮಾತುಗಳನ್ನು ಸಮಾಜದ ವತಿಯಿಂದ ಸಮಾಜಕ್ಕೆ ಇತರಗಳನ್ನ ಕುಲಗುರುಗಳಾದ ಶ್ರೀ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ ಹಾಗೂ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ವಿಧಾನಸಭೆಯ ಮಾಜಿ ಶಾಸಕರು ಆದಂತ ನಿಮ್ಮ ನೆಚ್ಚಿನ ಶ್ರೀ ಲಕ್ಷ್ಮೀನಾರಾಯಣರವರೇ ಹಾಗೂ ಈಗಾಗಲೇ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರು ಅವರು ಬಾಗಲಕೋಟೆ ಜಿಲ್ಲೆ ಸುಲಭವಾಗಿ ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಆಗಮಿಸಿದ್ದಾರೆ. ಅವರು ಸಹ ಹಾಗೂ ಪುರಸಭೆಯ ಸದಸ್ಯರಾದ ಜಗನ್ನಾಥರವರೇ ಹಾಗೂ ವೇದಿಕೆ ಎಲ್ಲ ಹಿರಿಯರೇ, ಯುವಕರೇ, ಆಗಮಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮದೇ ಅಣ್ಣ ತೆಗೆಯರು, ಈ ಒಂದು ಕಾರ್ಯಕ್ರಮ ತುಂಬಾ ಸೊಗಸಾಗಿ ನೋಡ್ತಾ ಇತ್ತು. ಅಂದ್ರೆ ಮಳೆಯ ಒಂದು ಅವಾಂಶದಿಂದ ನಾವೆಲ್ಲ ಜನರ ಆಗ್ರಹ ಶಿಲಾಪಲ್ಯ ಇರಬೇಕು. ಈ ಒಂದು ಏನೇ ಆದರೂ ಬೇರೆ ವ್ಯವಸ್ಥೆ ಮಾಡಿದಾಗ ಅವೆಲ್ಲ ಇಲ್ಲಿ ಉಪಸ್ಥಿತರಿರಬೇಕು. ಅದು ಎಲ್ಲರೂ ಎದ್ದು ಹೋಗಿದ್ದಾರೆ. ಇದು ನಮ್ಮವರೆಗೆ ಇಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಸಹ ಇಲ್ಲ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ದೇವಾಂಗ ಸಾಧ್ಯ ಆಗಿಲ್ಲ. ಆ ಒಂದು ಕೆಲಸನ ನಮ್ಮ ಒಳನರಸೀಪುರ ನಗರದ ಜನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಮತ್ತು 10 ಲಕ್ಷಗಳ ಒಬ್ಬೊಬ್ಬ ದಾರಿಗಳು ಕೊಟ್ಟವ್ರೆ ಅಂತಂದ್ರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇದರ ಹಣವನ್ನು ಕೊಡುವಂತ ಪುಣ್ಯಾತ್ಮರು ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಉದಾಹರಣೆಗೆ ಇವರು ನಗರದ ಅಧ್ಯಕ್ಷರಾದಂತ ಡಾಕ್ಟರ್ ರಾಜೇಶ್ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಮೈಸೂರಿನ ಸುನೀಲ್ ಕುಮಾರ್ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಹೀಗೆ 5 ಲಕ್ಷ, 10 ಲಕ್ಷ, 1 ಲಕ್ಷ ಅವರು ಶಕ್ತಿ ಅನುಸಾರ ಎಲ್ಲರೂ ಈ ಒಂದು ಹಣ ಸುಮಾರು 1.5 ಕೋಟಿ ಖರ್ಚು ಮಾಡಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಅಲ್ಲಿ ಸನ್ಮಾನಿಸಿದ ಎಚ್ ಡಿ ರೇವಣ್ಣವರು ಅವರು ಸುಮಾರು 30 ಲಕ್ಷ ದುಡ್ಡನ್ನು ಕೊಟ್ಟಿದ್ದಾರೆ. 30 ಲಕ್ಷ ಕೊಟ್ಟು ಸಹ 1 ಕೋಟಿ ದುಡ್ಡನ್ನ ನಮ್ಮ ಜನಾಂಗದವರು ಶೇಖರಣೆ ಮಾಡಿ ದೇವಸ್ಥಾನ ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲ ತುಂಬಾ ಖುಷಿ ಪಡಬೇಕಾಗುತ್ತೆ. ಈ ಒಂದು ಖುಷಿನಲ್ಲಿ ನಮ್ಮ ದೇವಾಂಗ ಜನಾಂಗದವರು ಒಂದೊಂದು ಊರಾಟ ಪರವಾಗಿಲ್ಲ. ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ. ಅವ್ರ ಮಾತನ್ನ ಕೇಳಕ್ಕಾದ್ರೂ ದಯಮಾಡಿ ಎಲ್ಲರೂ ಕೂರ್ಬೇಕಾಗಿತ್ತು. ಈ ಒಂದು ಸಂದರ್ಭ ಎಲ್ಲ ಟೈಮಲ್ಲೂ ಸಿಗಲ್ಲ. ಸ್ವಾಮೀಜಿಯವರು
ನಮ್ಮ ಗಣೇಶ ಬರಲು ಸಾಧ್ಯನಾ? ಇವತ್ತು ಅಪರೂಪಕ್ಕೆ ಎಷ್ಟೋ ವರ್ಷ ಆಗಿದೆ. ಆ ಒಂದು ಸಂಸ್ಕೃತಿನ ಮುಂದಿನ ದಿನದಲ್ಲಿ ಬೆಳೆಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ದಿನ ನನ್ನನ್ನ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿಯವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು ನನ್ನ ವಂದನೆಗಳ ಮಾತುಗಳನ್ನು ಹೋಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜಶೇಖರ್ ಕೆಆರ್ಪೇಟೆ ಅವರು 5 ಲಕ್ಷ ರೂಪಾಯಿಗಳನ್ನ ಕೊಟ್ಟದ್ದಲ್ಲದೆ ಹಳೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ರಿಂದ 1 ಇಂಚು ಜಾಗ ನಮ್ಮ ಸಮಾಜದ ಜಾಗ ಹೋಗದಂತೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೂ ಧನ್ಯವಾದಗಳು. ಈಗ 1 ಲಕ್ಷ ರೂಪಾಯಿಗಳು ಮತ್ತು ಅಮ್ಮನವರಿಗೆ ಮಾರ್ಗದರ್ಶನ ನಮ್ಮ ಸಮಾಜದಿಂದ ಮಾಡಿಸಬೇಕಾಗಿತ್ತು ಅಂತದನ್ನ ಮಂಜಣ್ಣನವರು ಅವರ ಶ್ರೀಮತಿಯವರು ಗೇಟಪ್ಪನವರ ಕುಟುಂಬ ವರ್ಗದವರಿಂದ ಅಮ್ಮನವರ ವಿಗ್ರಹ ಮತ್ತು ಗಣಪತಿಯ ವಿಗ್ರಹ, ಶಿವಲಿಂಗದ ವಿಗ್ರಹ ಮತ್ತೆ ಬಸವನ ವಿಗ್ರಹವನ್ನ ಚೌಡೇಶ್ವರವರಿಗೆ ಅರ್ಪಿಸಿದಂತ ಕುಟುಂಬ ದಿವಂಗತ ಲಕ್ಷ್ಮಯ್ಯನವರು, ಅವರ ಧರ್ಮಪತ್ನಿಯಾದಂತ ಪುಟ್ಟಮ್ಮನವರ ಆಯ್ತು. ಕೊಡಿ, ಅದೇ ಕೊಡಿ. ಯಾರಿದ್ದೀರಪ್ಪ ಒಳಗಡೆ? ಕಿರಣ ಬೈ.
ಬಂದೆ ಅಪ್ಪು